ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಿದ್ದೀನಿ. ಇಷ್ಟು ಬೆಳಗ್ಗೆನೇ ಕತ್ಲೆಯಲ್ಲಿ ಎದ್ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಿಮಗೆ ಲೊಕೇಶನ್ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ನಾನು ಯಾವ ಅಪ್ಡೇಟ್ಸ್ನೂ ಮಾಡಿಲ್ಲ ರೀಸೆಂಟ್ಲಿ. ಸೊ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ನಾನು ನಿಮ್ಗೆ ಯಾರ್ದು ಏನು ಅಂತ ಇಂಟ್ರೊಡ್ಯೂಸೇ ಮಾಡಿಲ್ಲಲ್ಲ. ಸೊ ಅಕ್ಷತಾದು ಮದುವೆ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಲೊಕೇಶನ್ನ ಫಸ್ಟೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ. 2 ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ವಿ. ಒಂದು ವಿಧಾನಸೌಧ ಹತ್ರ, ಇನ್ನೊಂದು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ. ಎರಡನ್ನ ಚೂಸ್ ಮಾಡಿದ್ವಿ. ಸೊ ಫಸ್ಟ್ ಶೂಟು ವಿಧಾನಸೌಧ ಹತ್ರ ಇದ್ದಿದ್ದರಿಂದ ಇಲ್ಲಿ ಬಂದುಬಿಟ್ಟು ನಾವು ಫೋಟೋಶೂಟ್ನ ಅರ್ಲಿ ಮಾರ್ನಿಂಗ್ ನಾವು 6:30ಗೆ ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮಗೆ ಫೋಟೋಗ್ರಾಫರ್ ಹೇಳಿದರು. ಸೊ ಹಾಗಾಗಿ ನಾವು ಮನೆಯಿಂದನೇ ರೆಡಿ ಕೊಂಡು ಬಂದರೆ ಇನ್ನೂ ಬೆಸ್ಟ್ ಅಂತ ಹೇಳಿದ್ರು. ಯಾಕೆಂದರೆ ಇಲ್ಲೆಲ್ಲ ಡ್ರೆಸ್ ಚೇಂಜಿಂಗಿಗೆಲ್ಲ ಅದೆಲ್ಲ ಸ್ವಲ್ಪ ಕಷ್ಟ ಆಗೋದ್ರಿಂದ ಮನೆಯಿಂದನೇ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಮನೆಯಿಂದನೇ ನಾವು ಮೊದಲೇ ಅಂದ್ಕೊಂಡಿದ್ವಿ ರೆಟ್ರೋ ಥೀಮಲ್ಲಿ ನಾವು ವಿಧಾನಸೌಧ ಮುಂದೆ ಮಾಡಿಸ್ಬೇಕು ಅಂತ. ಬಟ್ ಕೆಲವರಿಗೆ ಅದು ಓಲ್ಡ್ ಫ್ಯಾಷನ್ ಅಂತ ಅನ್ನಿಸ್ಬೋದು. ಬಟ್ ಲೈಫ್ ಟೈಮ್ ಮೆಮೊರಿ ಆಗಿರೋದ್ರಿಂದ ಇಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡು ನಾವು ಪ್ರಿಫರ್ ಮಾಡಿದ್ವಿ. ಇಲ್ಲಿ ಮುಗಿಸ್ಕೊಂಡು ನಮಗೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿದ್ರೆ ಬೇರೆ ಲೊಕೇಶನ್ ಚೂಸ್ ಮಾಡ್ಕೊಡೋಣ ಅಂತ ಒಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ನ ತಂದಿದ್ವಿ. ಬಿಕಾಸ್ ನಾವು 2 ದಿನ ಶೂಟನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಫಸ್ಟ್ ಡೇ ನಾವು ವಿಧಾನಸೌಧ ಮುಂದೆ ಮತ್ತು ಇನ್ನೊಂದು ಪ್ಲೇಸ್ ಸಿಕ್ಕರೆ ಅಲ್ಲಿ ಅಂತ ಅಂದ್ಕೊಂಡು ಸೆಕೆಂಡ್ ಡೇ ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿಯಲ್ಲಿ ಆಲ್ಮೋಸ್ಟ್ ನಮಗೆ ಥ್ರೂ 1 ಡೇ ಬೇಕಾಗಿತ್ತು. ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿಲಿ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ತೀವಿ ಅಂತ ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ಅಂತ ಒಂದು ಪೇಜ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ಸ್ಲಾಟ್ನ ಬುಕ್ ಮಾಡ್ಕೋಬೇಕು. ಇಷ್ಟು ಅವರ್ಸಿಗೆ ಇಷ್ಟು ಪೇ ಮಾಡಬೇಕಂತಿರುತ್ತೆ. ಮೊದಲೇ ಪ್ರೀ ಬುಕ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕೆಲವೊಂದು ಸತಿ ಸ್ಲಾಟ್ ಸಿಗಲ್ಲ. ಅದಕ್ಕೋಸ್ಕರ ಯಾಕೆಂದರೆ ಈಗ ಮದುವೆ ಸೀಸನ್ ಇರೋದ್ರಿಂದ ತುಂಬ ಜನ ವಿಡಿಯೋ ಫೋಟೋಶೂಟ್ ಮಾಡಿಸ್ತಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆದರೆ ಅಲ್ಲಿ ಮಾಡೋಕ್ಕೂ ಕಂಫರ್ಟೇಬಲ್ ಆಗಲ್ಲ. ಹಾಗಾಗಿ ನಾವು ಮಾಡಿಸ್ದಾಗೂ ಇದ್ದರು. ಬಟ್ ನಾವು ಬೆಳಗ್ಗೆ ಸ್ಲಾಟ್ ತೊಗೊಂಡಿದ್ವಿ, ಅಂದರೆ 8 to 12 ಸ್ಲಾಟ್ ತೊಗೊಂಡಿದ್ವಿ. ಅಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಿಸಿಲು ಆದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಸ್ಲಾಟ್ನೇ ತೊಗೊಂಡ್ಬಿಟ್ಟು ಹೋಗಿದ್ವಿ. ಸೊ ಅದ್ರದ್ದನ್ನ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಇದ್ರದ್ದು ವ್ಲಾಗ್ನ ಹೇಗೆ ಅಂದರೆ ನಾವು ರೆಟ್ರೋ ಥೀಮಲ್ಲಿ ಬಂದಿದ್ವಲ್ಲ. ಸೊ ಹಾಗಾಗಿ ಇಲ್ಲಿ ಫೋಟೋಶೂಟ್ನ ಮಾಡ್ಕೊತಿದ್ವಿ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನ್ನ ಹಿಡ್ಕೊಳ್ಳೋದೇ ಹೆಚ್ಚಾಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಅವ್ರು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಹುಡುಗಿನ ಇಟ್ಕೊಂಡು ಅವ್ರು ಆರಾಮಾಗಿ ಫೋಟೋಶೂಟ್ ಮಾಡ್ಕೊತಿದ್ರು. ನಾವು ನನ್ನ ಮಗನ ಇಟ್ಕೊಳ್ಳೋದೇ ನಮಗೆ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿತ್ತು. ಫೈನಲಿ ಅಂತೂ ಇಂತೂ ಮಾಡ್ಕೊಂಡು ಫೋಟೋಶೂಟ್ನ ವಿಡಿಯೋಗ್ರಾಫರ್ ಅಂತೂ ತುಂಬಾ ಕೋಆಪರೇಟಿವ್ ಆಗಿದ್ರು. ನಾವು ಯಾವ ಥರ ವೀಡಿಯೋಸ್ಗಳು ಹೇಳ್ತೀವಿ, ಯಾವ ಥರ ಪೋಸಸ್ಗಳು ಹೇಳ್ತೀವಿ, ಆ ಥರ ಎಲ್ಲ ನಮಗೆ ಕ್ಲಿಕ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ನಮಗೆ. ಕೆಲವೊಂದು ಸತಿ ನಾನು ತುಂಬ ವಿಡಿಯೋಗ್ರಾಫರ್ನ ನೋಡಿದ್ದೀನಿ, ಫೋಟೋಗ್ರಾಫರ್ಸ್ನ ತುಂಬ ಸ್ವಲ್ಪ ಸಿಟ್ ಥರ ಮಾಡ್ತಾರೆ. ಇವ್ರಿಗೆ ಒಂದು ಸ್ವಲ್ಪನೂ ಸಿಟ್ ಮಾಡ್ಕೊಳ್ದಂಗೆ ನಮಗೆ ತುಂಬ ಕಂಫರ್ಟೇಬಲ್ ಆಗಿ ವಿಡಿಯೋಸ್ನ ಮಾಡಿಕೊಟ್ರು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಐಡಿಯಾನ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ದು. ನಾನು ತುಂಬ ಸತಿ ಇವ್ರ ಹತ್ರ ವಿಡಿಯೋಸ್ನ ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ನನ್ನದು ಸೀಮಂತಗಾಗಿರ್ಬೋದು ಮತ್ತು ನನ್ನ ಮಗನ ಬರ್ಡೇಗೆ ಆಗಿರ್ಬೋದು ತುಂಬ ಸಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವರು ಆ ಸ್ಕೆಡ್ಯೂಲ್ ಬ್ಯುಸಿ ಇದ್ದಿದ್ದರಿಂದ ಆ ಟೈಮಲ್ಲಿ ನನಗೆ ಸಿಕ್ಕಿರಲಿಲ್ಲ. ಬಟ್ ಅಟ್ ಲಾಸ್ಟ್ ಈ ಪ್ರೀ ವೆಡ್ಡಿಂಗ್ ಶೂಟ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ಕೇಳಿದಾಗ ಫೈನಲಿ ಸಿಕ್ಕರು. ಇನ್ನು ಶೂಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಹೋದರೆ ನಮಗೆ ಕ್ಲೀನಾಗಿ ಫೋಟೋಶೂಟ್ ಮಾಡ್ಕೋಬೋದು. ಯಾಕೆಂದರೆ ಯಾವುದು ಜಾಸ್ತಿ ಕ್ರೌಡ್ ಇರಲ್ಲ. ನಾವು ಲೇಟಾಗಿ ಹೋಗ್ತಾ ಹೋದರೆ ಜಾಸ್ತಿ ಜನ ಇರ್ತಾರೆ, ನಮಗೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಚೆನ್ನಾಗಿ ಬರಲ್ಲ. ಸೊ ಅರ್ಲಿ ಮಾರ್ನಿಂಗ್ ಹೋದರೆ ಜನ ಜಾಸ್ತಿ ಇರಲ್ಲ, ನಾವು ಕ್ಲೀನಾಗಿ ಫೋಟೋ ತೊಗೋಬೋದು ಅಂತೇಳ್ಬಿಟ್ಟು ನಮಗೆ ಫೋಟೋಗ್ರಾಫರೇ ಪ್ರಿಫರ್ ಮಾಡಿದ್ದು. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ನಾವು 3 ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೋಗೋಷ್ಟೊಳಗೆ ಮಧ್ಯಾಹ್ನ ಸಾಕಾಗಿ ಹೋಗ್ಬಿಟ್ಟಿತ್ತು. ಬಟ್ ಬಿಸಿಲಾದ್ರೂ ಅಷ್ಟು ಫೋಟೋಸ್ಗಳು ಚೆನ್ನಾಗಿ ಬರಲ್ಲ ಅಂತೇಳ್ಬಿಟ್ಟು ನಾವು ಬೆಳಗ್ಗೆನೇ ಎದ್ಬಿಟ್ಟು ಇಲ್ಲಿಂದ ಒಂದು 6ಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಏನೂ ಇದಾಗಲ್ಲ, ಅನ್ಕಂಫರ್ಟಬಲ್ ಆಗಲ್ಲ, ಕಂಫರ್ಟಬಲ್ ಆಗೇ ವಿಡಿಯೋ ಮುಗಿಸ್ಕೊಬೋದು. ನಾವು ಬಂದಿದ್ದು ನಮ್ಗೆ ಗೊತ್ತೇ ಆಗಲಿಲ್ಲ. ಆ್ಯಕ್ಚುಲಿ ನಾವು 6:30ಗೆಲ್ಲ ಅಲ್ಲಿಗೆ ರೀಚ್ ಆದ್ವಿ. 8:30ಗೆಲ್ಲ ನಮಗೆ ಶೂಟೇ ಮುಗಿದ್ದು. 10 ಅಷ್ಟರೊಳಗೆ ನಾವು ಮನೆಯಲ್ಲೇ ಇದ್ವಿ. ಲೈಕ್ ಆ ಥರ ಆಗೋಗಿತ್ತು.
ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ವಿಧಾನಸೌಧ ಮುಗಿಸ್ಕೊಬಿಟ್ಟು ಅಲ್ಲೇ ನಿಯರೆಸ್ಟಲ್ಲಿ UBCT ಅಂತ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡ್ವಿ, ಸೆಕೆಂಡ್ ಸ್ಪಾಟ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮಗೆ ಅಷ್ಟೊಂದೇನಿದು ಅನ್ನಿಸ್ಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇಗೂ ಹೆಂಗೂ ನಮಗೆ ಅಲ್ಲಿ ಸ್ಲಾಟ್ ಬುಕ್ ಮಾಡಿದ್ರಿಂದ ಅಲ್ಲಿ ಜಾಸ್ತಿ ಫೋಟೋಸ್ಗಳಿರುತ್ತಲ್ಲ. ಸೊ ಹಾಗಾಗಿ ನಾವು ಇದು 2 ಥೀಮಲ್ಲಿ ಸೆಲೆಕ್ಟ್ ಮಾಡಿದ್ವಿ. ನಾ ಪ್ರೀ ವೆಡ್ಡಿಂಗ್ ಶೂಟಿಗೆ ಎಲ್ಲ ಡ್ರೆಸ್ಸನ್ನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ಸೊ ಯಾರಿಗಾದ್ರೂ ಅದ್ರ ಲಿಂಕ್ ಬೇಕಂತಂದರೆ, ಯಾರಿಗಾದ್ರೂ ಫೋಟೋಶೂಟ್ ಮಾಡಿಸ್ತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಎಲ್ಲ ಲಿಂಕ್ನೂ ಬೇಕಿದ್ರೆ ನಾನು ಕಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ಮದುವೆ ನೆಕ್ಸ್ಟ್ ಮಂತ್ ಅಂದರೆ April 20th ಸೊ 1 ಮಂತ್ ಬಿಫೋರೇ ನಾವು ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ನ ಮಾಡಿಸ್ಕೋಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಥರ ಮಾಡಿದ್ವಿ. ಆ ಪ್ಲ್ಯಾನ್ ಪ್ರಕಾರ ನಿಜವಾಗ್ಲೂ ಕ್ಲೀನಾಗಿ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅದೇ ಥರನೇ ಸಖತ್ತಾಗಿ ಎಕ್ಸಿಕ್ಯೂಷನ್ ಆಯಿತು. ನಮ್ಗೆ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಆದರೆ ಮಧ್ಯದಲ್ಲಿ ನನ್ನ ಮಗನ ಸ್ವಲ್ಪ ಕಿರಿಕಿರಿ ಕೀಟ್ಲೆ ಎಲ್ಲ ಜಾಸ್ತಿ ಹೋಗ್ಬಿಟ್ಟಿತ್ತು. ಅವನು ಹಿಡ್ಕೊಳ್ಳೋ ಅಷ್ಟೊಳಗೆ ಸಾಕಾಗಿ ಹೋಗಿತ್ತು. ಆ್ಯಕ್ಚುಲಿ ನಾವೇನು ಅಂದ್ಕೊಂಡು ಹೋಗಿದ್ವಿ ಅಂದರೆ, ಹೆಂಗೂ ಫೋಟೋಶೂಟ್ ಮಾಡಿಸ್ತಿರ್ತೀವಿ, ನಾವು ಒಂದೆರಡು ಫೋಟೋಸ್ ತೆಗಿಸ್ಕೊಳ್ಳೋಣ ಅವ್ರ ಕೈಲಿ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಇವನು ಅವ್ರ ಕೈಲಿ ಫೋಟೋ ತೆಗೆಸ್ಕೊಳ್ಳೋದು ಹೋಗಲಿ, ಇವನು ಹಿಡ್ಕೊಳ್ಳೋದೇ ನಮಗೆ. ನಾವು ಎಷ್ಟು ಜನ ಆಲ್ಮೋಸ್ಟ್ ಹುಡುಗ ಹುಡುಗಿನ ಬಿಟ್ಬಿಟ್ಟು ನಾವು 4-5 ಮೆಂಬರ್ಸ್ ಇದ್ವಿ. ನಾವು 4 ಜನನೂ ಸೇರಿ ಅವನ್ನೇ ಹಿಡ್ಕೊಳ್ಳೋದಾಯಿತು. ಟೈಮ್ ವೈಸ್ ಅವ್ರಿಗೆ ಸುಸ್ತಾದ್ರೆ ಇವ್ರಿಗೆ ಸುಸ್ತಾದ್ರೆ ಅವರು. ಅದು ಅಲ್ಲದೆ ಆ ಬಿಸಿಲಲ್ಲಿ ನಮಗೆ ಸುಸ್ತಾದ್ರೂ ಅವನಿಗೆ ಒಂದು ಸ್ವಲ್ಪನೂ ಸುಸ್ತಾಗಿರಲಿಲ್ಲ, ಅವ್ರಿಗೆ ಒಂದು ಸ್ವಲ್ಪನೂ ಕಾಲು ನೋವೇ ಬಂದಿರಲಿಲ್ಲ. ಆ ರೇಂಜಿಗೆ ಕುಂದು ಇಟ್ಬಿಟ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗನ ಕರ್ಕೊಂಡೋಗೋ ಪ್ಲ್ಯಾನೇ ಇರಲಿಲ್ಲ ಈ ವಿಧಾನಸೌಧಗೆ. ಯಾಕೆ ಅಂತಂದರೆ ಅರ್ಲಿ ಮಾರ್ನಿಂಗ್ ಎದ್ದೋಗೋದ್ರಿಂದ ಅವ್ನು ಎದ್ದೇಳ್ತಾನೋ ಇಲ್ವೋ, ಸುಮ್ಮನೆ ಅಲ್ಲಿ ಹೋಗಿ ನಾವು ಆಲ್ಮೋಸ್ಟ್ ಒಂದು 10ಗೆ ಹೋಗಿ 10:30 ಒಳಗೆ ಮನೆಗೆ ಬರ್ತೀವಿ. ಸುಮ್ಮನೆ ಯಾಕೆ ಅವನನ್ನು ಅಷ್ಟು ಬೇಗ ಎಬ್ಬಿಸ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಬಿಟ್ಟೋಗೋಣ ಅಂದ್ಕೊಂಡ್ವಿ. ಬಟ್ ನಮಗಿಂತ ಮೊದಲೇ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೆ. ಇನ್ನು ಬಿಟ್ಟೋದ್ರೆ ಸುಮ್ಮನೆ ಅಳ್ತಾನೆ, ಮತ್ತು ಸಮಾಧಾನ ಮಾಡೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ಹೆಂಗೂ ಕಾರಲ್ಲಿ ಹೋಗ್ತಿದ್ವಲ್ಲ ಅಂತೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ಎಂಜಾಯ್ ಮಾಡ್ದೆ, ಬಟ್ ಅವನನ್ನು ಹಿಡಿಯೋದು ಸ್ವಲ್ಪ ಕಷ್ಟ ಆಯ್ತು ನಮ್ಗೆ ಅಷ್ಟೇ. ರೆಟ್ರೋ ಹತ್ರ ಪ್ಲ್ಯಾನ್ ಮಾಡೋರು, ಅಂದರೆ ವಿಧಾನಸೌಧದಲ್ಲಿ ರೆಟ್ರೋ ಥೀಮಲ್ಲಿ ಪ್ಲ್ಯಾನ್ ಮಾಡೋರು ಒಂದೇ ಪ್ಲ್ಯಾನ್ ಮಾಡಬೇಡಿ. ಆಲ್ಮೋಸ್ಟ್ ನಿಮಗೆ ಅಕ್ಕಪಕ್ಕ ಪ್ಲೇಸ್ ಇದೆ, ನಿಮ್ಗೆ ಯಾವ ಫೋಟೋಗ್ರಾಫರ್ನ ಬುಕ್ ಮಾಡಿರ್ತೀರೋ ಅವ್ರನ್ನ ಕೇಳ್ಕೊಳ್ಳಿ. ಅಂದರೆ ನಮಗೆ ರೆಟ್ರೋ ಅಂದರೆ ಇದೊಂದೇ ಥೀಮ್ ಬಿಟ್ಬಿಟ್ಟು ಅಕ್ಕಪಕ್ಕ ಯಾವುದಾದ್ರೂ ಇದ್ದರೆ ನಮಗೆ ಸಜೆಸ್ಟ್ ಮಾಡಿ ಅಂತ ಅವ್ರು ಆಲ್ಮೋಸ್ಟ್ ಸಜೆಸ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಮತ್ತು ಅನ್ಕಂಫರ್ಟಬಲ್ ಅಂದರೆ ಒಂದೇ ಆಗೋದು, ಡ್ರೆಸ್ ಚೇಂಜ್ ಮಾಡೋಕ್ಕೆ ಎಲ್ಲೂ ಫೆಸಿಲಿಟಿ ಇರಲ್ಲ. ಒಂದೊಂದು ಫೋಟೋಗ್ರಾಫರ್ಗಳು ಟೆಂಟ್ನ ಕ್ಯಾರಿ ಮಾಡ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಓನ್ ಕಾರ್ ಇತ್ತು ಅಂದರೆ ಅದರಲ್ಲೇ ಆಲ್ಮೋಸ್ಟ್ ಚೇಂಜ್ ಮಾಡ್ಕೊಬೋದು, ಅಷ್ಟೊಂದೇನು ರಿಸ್ಕಿ ಅನಿಸಲ್ಲ. ಆ್ಯಕ್ಚುಲಿ ಇಷ್ಟು ದಿನ ನಾನು ವ್ಲಾಗ್ನ ಮಿಸ್ ಮಾಡ್ಕೋತಿದ್ದೆ ಅಂತ ಅನಿಸುತ್ತೆ. ಅಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ, ಬಟ್ ಮಾಡಬೇಕು ಅನ್ಕೊತಿದ್ದೆ, ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಮಾಡಿದ್ರೂ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ, ಮತ್ತು ಅದು ಹಳೆ ವೀಡಿಯೋಸ್ಗಳಾಗ್ಬಿಡ್ತಿತ್ತು. ಅದನ್ನೇ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನನಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿರಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ವಿಡಿಯೋ ಮಾಡ್ತಿದ್ದೆ, ಮತ್ತು ಏನು ಮಾಡೋದು, ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು. ಸೊ ಹಂಗೇ ಡಿಲೀಟ್ ಮಾಡಬೇಕಾಗಿರ್ತಿತ್ತು, ಆ ಥರ ಅನ್ನಿಸ್ತಿತ್ತು. ಬಟ್ ಇವಾಗ ನೋಡೋಣ, ಮದುವೆ ಸೀಸನ್ ಇರೋದ್ರಿಂದ ಇದೆಲ್ಲ ಮತ್ತೆ ಬರದೇ ಇರೋವಂಥ ದಿನಗಳು. ಸೊ ಆದಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಈಗ ನನಗೂ ಒಂದು ಮೆಮೊರಿ ಆಗಿರುತ್ತೆ, ಹಿಂಗೆ ಆಗಿತ್ತು ಅಂತ ಅವ್ರಿಗೂ ಒಂದು ಮೆಮೊರಿ ಆಗಿರುತ್ತೆ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸತಿ ನಾನೇ ಫ್ರೀ ಇದ್ದಾಗ ವೀಡಿಯೋಸ್ಗಳನ್ನ ಅಂದರೆ ಟಿ ವಿಯಲ್ಲಿ ಹಾಕಿ ನೋಡ್ತಿರ್ಬೇಕಾದ್ರೆ, ಹಿಂಗೆಲ್ಲ ಇದ್ವಾ ಹಂಗೆಲ್ಲ ಇದ್ವಾ ಅಂತೇಳ್ಬಿಟ್ಟು ನಮಗೆ ಅನ್ನಿಸ್ತಿರುತ್ತೆ. ಸೊ ಅದೊಂಥರ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗುತ್ತೆ. ವಿಡಿಯೋಸ್ಗಳು, ಮದುವೆ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ವ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಲೈಫ್ ಅಪ್ಡೇಟ್ಸ್ನ ನಾನು ಹಾಕಿದ್ದೀನಿ ಆಲ್ಮೋಸ್ಟು. ಬಟ್ ಇವಾಗಿನ ಯೂಟ್ಯೂಬಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಹೋಗ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಹಾಗೆ ಕ್ಲಿಕ್ ಮಾಡಿ. ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ. ಮತ್ತು ಯಾವುದಾದ್ರು ಬೇರೆ ಥರ ಕಂಟೆಂಟ್ ವೀಡಿಯೋಸ್ಗಳನ್ನ ಬೇಕಾಗಿತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ ಇನ್ಮೇಲೆ ವೀಡಿಯೋಸ್ನ ಮಾಡೋಕ್ಕೆ. ಲಾಸ್ಟಿಗೆ ಇನ್ನೊಂದು ಏನಾಗಿತ್ತು ಅಂದರೆ, ಫೋಟೋಶೂಟ್ ಮಾಡಿಸೋರಿಗೆ ಲಾಸ್ಟಿಗೆ ತುಂಬ ಜೋಶ್ ಇತ್ತು. ಅವ್ರಿಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಬಿಸಿಲಲ್ಲಿ ನರಳಿ ಸಾಕಾಗಿ ಹೋಗ್ಬಿಡ್ತು ನಮಗಂತೂ ಲಾಸ್ಟ್ ತನಕ.
ಆಮೇಲೆ ಅಲ್ಲಿ ವಿಧಾನಸೌಧ ಮುಂದೆ ಫೋಟೋಶೂಟ್ನ ಮುಗಿಸ್ಕೊಂಡು ಸೆಕೆಂಡ್ ಸ್ಪಾಟ್ UV ಸಿಟಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಫೋಟೋಸ್ಗಳಾಗಿರ್ಬೋದು, ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಮಗೆ ತೋರಿಸಿದ್ರು ಅವರು. ಸೊ ವೀಡಿಯೋಸ್ಗಳು ಬಂದಾಗ ಅವ್ರು ನಮಗೆ ಕೊಟ್ಟಾಗ ನಾನು ನಿಮಗೆ ವಿಡಿಯೋನ ಅದನ್ನ ಶೇರ್ ಮಾಡ್ತೀನಿ. ನೋಡಿ, ಆದಷ್ಟು ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಫನ್ನಿಯಾಗಿ ಇನ್ಮೇಲೆ ವೀಡಿಯೋಸ್ಗಳನ್ನ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಏನು ಅಂತ, ನನಗೂ ಐಡಿಯಾ ಇಲ್ಲ. ನೋಡೋಣ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.